ಅಂಕಲ್, ಇನ್ನು ಮುಂದೆ ಈ ಮದುವೆಗೆ ನೀವು ಒಂದೇ ₹1 ಖರ್ಚು ಮಾಡೋ ಹಾಗಿಲ್ಲ. ಈ ಮದುವೆಗೆ ಎಷ್ಟೇ ಖರ್ಚಾದರೂ ಅದು ನಮ್ಮ ಕಡೆಯಿಂದನೇ ಆಗುತ್ತೆ. ಓಕೆನಾ ಆಂಟಿ? ಅಂತೂ ಮದುವೆ ಖರ್ಚು ಉಳಿಸ್ಬಿಟ್ರಿ ಬಿಡಿ. ಅಳಿಯನ್ ಸೋಲಿಸ್ತೀನಿ ಅಂತ ಮೊದಲೇ ಅನ್ಕೊಂಡಿದ್ರಿ ಅನ್ಸುತ್ತೆ. ಏನಮ್ಮ ಹೀಗೆ ಹೇಳ್ತಾ ಇದ್ದೀರಿ? ನಾವು ಸೋಲ್ಸಿರ್ಬೋದು, ಆದ್ರೆ ದುಡ್ಡು ಗಂಜವರಲ್ಲ ನಾವು. ಈಗಲೂ ನೀವು ಹೂವನ್ನೇ ಧಾಮ್ ಧೂಮ್ ಅಂತ ಮದುವೆ ಮಾಡಿಸ್ಬಿಡ್ತೀನಿ. ಏನು ಬೇಕಾಗಿಲ್ಲ. ಡ್ಯಾಡ್ ಹೇಳಿರೋ ಥರ ನಾವು ಘನತೆ ಇಟ್ಕೊಂಡೇ ಸೋತಿದ್ದೀವಿ. ಇನ್ಮೇಲೆ ನಿಮ್ಮ ಮನೆ ಅಲಂಕಾರ, ಬಟ್ಟೆ, ಒಡವೆ, ಮದುವೆ ಖರ್ಚು ಅಂತ ಏನೇನಿದೆಯೋ ಅದೆಲ್ಲ ನಮ್ಮ ಕಡೆಯಿಂದನೇ ವ್ಯವಸ್ಥೆ ಆಗುತ್ತೆ. ನೀವೇನಿದು ನಿಮ್ಮ ಮಗಳನ್ನ ಕರ್ಕೊಬಂದು ಕನ್ಯಾದಾನ ಮಾಡಿಕೊಟ್ರೆ ಸಾಕು. ಏನಂಟಿ? ಆಯ್ತಪ್ಪ ರಂಗ. ನನಗಂತೂ ಬಹಳ ಬೇಜಾರಾಗ್ತಿದೆಯಪ್ಪ. ನನ್ನ ಮಗಳ ಮದುವೆನ ಹಾಗಾಗೋ ಮಾಡಬೇಕು, ಆದ್ರೆ ನೀನು ನನ್ನ ಕೈ ಕಟ್ಟಾಕ್ಬಿಟ್ಟಪ್ಪ. ಅದಕ್ಕೆ ಯಾಕೆ ಅಷ್ಟೊಂದು ಅಂದ್ಕೋತೀರಾ? ನೀವೇ ನಿಮ್ಮ ಸಮಾಧಾನಕ್ಕೋಸ್ಕರ ನಿಮ್ಮ ಕಡೆಯಿಂದ ನನ್ನ ಮಗನಿಗೆ ಒಂದು ಚೈನು, ಒಂದು ಬ್ರೇಸ್ಲೆಟ್ ಮಾಡಿಸ್ಕೊಟ್ಬಿಡಿ ಸಾಕು. ಜುಜ್ಬಿ ಒಂದು ಚೈನು ಬ್ರಾಸ್ಲೆಟ ಚಿಟ್ಕಿ ಹೊಡೆಯೋದಲ್ಲಿ ಮಾಡಿಸ್ಕೊಡ್ತೀನಿ ಅಲ್ವೇನೆ? ಚಿಂತಾರೆ ನೋಡು ಹೆಂಗೆ ನಾಚಿಕೆ ಜನ್ಮ. ಒಬ್ಬರೇ ತಿಂತಾ ಇದೆಯಲ್ಲ, ಆ ಮಕ್ಕಳಿಗೂ ಸ್ವಲ್ಪ ಕೊಡಬಾರ್ದಾ? ನಾನು ದುಡ್ಡಲ್ಲಿ ತಂದು ತಿಂತಾ ಇರೋದು ಕಣೆ. ಎಲ್ರಿಗೂ ಬೇಕಾದ್ರೆ ನಿನ್ ದುಡ್ಡು ತಂದ್ಕೊಡು, ನನ್ನ ಬೇಡ ಅಂತಿದ್ದೀನ. ಮಧ್ಯಾಹ್ನ ಮೆಕ್ತಿಯಲ್ಲ, ಅವಾಗೇನು ದುಡ್ಡು ಕೊಡ್ತೀಯಾ? ನಮ್ಮ ದುಡ್ಡು ಮೇಲೆ ತಾನೇ ತಿಂತಾ ಇರೋದು. ಗಂಡನು ಒಂದೊಂದು ಊಟ ಹಾಕಕ್ಕೂ ಲೆಕ್ಕ ಹಾಕ್ತಿದೀಯಾ? ನಾನ್ ಸರಿ ಅಮ್ಮ ಬಿಟ್ಬಿಡಮ್ಮ. ಅಪ್ಪ ಅಂತ ಕರೆಯೋಕ್ಕೆ ಒಂದು ಜೀವಾರು ಬಂದಿದೆಯಲ್ಲ, ಅದಕ್ಕೆ ನಾವೆಲ್ಲ ಸಂತೋಷ ಪಡೋಣ. ಅಪ್ಪ ನೀವು ಆರಾಮಾಗಿ ತಿನ್ನಿ. ನಮ್ಮ ಒಂದು ನಿಮಿಷ. ತುಂಬ ತಿಂತಾ ಇರೋದು ನೋಡಿ ಎಮ್ಮೆ ಥರ. ಮನುಷ್ಯ ಬಂದು ಎಲ್ಲ ಕೆಡಿಸ್ಬಿಟ್ರು. ಅಳಿಯಂದ್ರು ತಾವೇ ಎಲ್ಲ ನೋಡ್ಕೋತೀವಿ ಅಂತ ಹೇಳ್ತಿದ್ರು ಕಣೆ. ನಾನು ಹಂಗೆ ಮಾಡ್ತಾ ಇದ್ದೆ, ಹಿಂಗೆ ಮಾಡ್ತಾ ಇದ್ದೆ, ನೀವು ನನ್ನ ಕೈ ಕಟ್ಟಾಕ್ಬಿಟ್ರಿ ಅಂತ ಡ್ರಾಮಾ ಮಾಡಿಬಿಟ್ರು. ಈಗ ನೋಡು, ಕುತ್ತಿಗೆಗೆ ಚೈನು, ಕೈಗೆ ಚೈನು ಎಲ್ಲ ಕೊಡ್ಬೇಕಾಗಿ ಬಂತು. ಹೋಗ್ಲಿ ಬಿಡಮ್ಮ, ಹೆಂಗೋ ಮದ್ವೆ ಖರ್ಚು ಉಳ್ಕೊಂತಲ್ಲ. ಇಲ್ಲ ನಮ್ಮ ಭಾವ ಉಳಿಸ್ಕೊಟ್ಟಿದ್ದು ಕಣೆ. ನಮ್ಮ ಮನೇಲಿ ಕಷ್ಟ ಇದೆ ಅಂತ ಹೇಳ್ಕೊಡ್ದೇ ಇದ್ರು ಅವ್ರಿಗೆ ಗೊತ್ತಿಲ್ಲದೇನೆ ನಮ್ಮ ಮನೆ ಕಷ್ಟ ಎಲ್ಲ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಿಬಿಟ್ರು ಅಲ್ವಾ? ಹ್ಞೂ ಕಣೆ, ಆ ನಮ್ಮಪ್ಪ ಮೊದಲಿಂದಲೂ ನಮ್ಮ ಕೈ ಹಿಡಿತಾನೆ ಬಂದ. ತಮಾಷೆಗೆ ಅಂತ ಶುರುವಾಗಿದ್ದ ಮಾತು ನಮ್ಮ ಕಷ್ಟ ಕಳಿಯೋವರೆಗೂ ಬೆಳೀತು. ಅದೆಲ್ಲಿ ಬೆಳೀತು? ನಾನು ಬೆಳೆಸಿದ್ದು, ಬೆಳೆಸಿ ಸೋಲ್ಸಿದ್ದು. ಹಾಗೆ ನೋಡಿದ್ರೆ ಆ ಮದುವೆ ದುಡ್ಡು ಉಳ್ಕೊಂಡಿದೆಯಲ್ಲ ₹10 ಲಕ್ಷ, ಅದನ್ನು ನೀವು ನನಗೆ ಕೊಡಬೇಕು. ಕೊಡ್ತೀನಿ, ಲಟ್ಟಣಿಗೆ ತಗೊಂಡು. ಪ್ರತಿಮಾ, ನಿಂದು ಎಷ್ಟಾಯ್ತಮ್ಮ? ಇದರಲ್ಲಿ 14,000 ಇದೆ ಕಣಮ್ಮ. ನಿಂದು? ಇದರಲ್ಲಿ 13,000 ಇದೆಮ್ಮ. ನಿಂದಮ್ಮ? 11,000 ಇದೆ ಅಮ್ಮ. ಇದರಲ್ಲಿ ₹100 ಇದೆ ಕಣೆ. ಒಟ್ಟು 38,100 ಇದೆ. ಚೈನು ಬ್ರೇಸ್ಲೆಟ್ಗೆ ಎಷ್ಟೇ ಕಡಿಮೆ ಆದ್ರೂ 20 ಗ್ರಾಮ್ ಆದರೂ ಬೇಕು. ಇವತ್ತಿನ ರೇಟ್ಗೆ 20 ಗ್ರಾಮ ಕಮ್ಮಿ ಅಂದರೂ 90,000 ಬೇಕು. 90,000ನಾ? ಇನ್ನೂ 40-50,000 ಎಲ್ಲಿಂದಾನೆ ತರೋದು? ಅಷ್ಟೇ ತಾನೇ, ಎಲ್ಲಾದ್ರೂ ಸಾಲ ತಂದಾಯ್ತು ಬಿಡು. ಅಪ್ಪ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಏಯ್, ನನ್ನೇ ಅಂತೀಯ? ಅಳಿಯೋದನ್ನ ಪಂದ್ಯದಲ್ಲಿ ಸೋಲಿಸಿ 10 ಲಕ್ಷ ಉಳಿಸಿದ್ನಲ್ಲ, ಅದ್ರ ಬಡ್ಡಿನ 50,000 ಆಗುತ್ತೆ, ತಿಳ್ಕೊ. ಹೋಗ್ಲಿ ಬಿಡಮ್ಮ, ಅಪ್ಪನೇನು ಅನ್ಬೇಡ. 50,000 ಅಲ್ವಾ, ಎಲ್ಲಾದರೂ ಅಡ್ಜಸ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಎಷ್ಟೇ ಕಷ್ಟ ಆದರೂ, ಯಾರ ಕೈಕಾಲಾದರೂ ಹಿಡ್ದಾದ್ರೂ ಸರಿ, ಅಬ್ಬಯ್ಯಗೆ ಒಂದು ಚೈನು ಬ್ರೇಸ್ಲೆಟ್ಟು ಕೊಡಲೇಬೇಕು.
ಕೊಡಿಸ್ತೀನಿ.